करुणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यो कृतो वन्दे भगवन्तौ पुनः पुनः। श्री जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗುರು ಪರಂಪರೆಯ ಸರ್ವ ಸದ್ಗುರುಗಳ ಶ್ರೀ ಚರಣಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 33ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಸರ್ವ ಸದ್ಗುಣಗಳನ್ನ ಅಳವಡಿಸಿಕೊಂಡಂತ ಮುಮುಕ್ಷು ಸಾಧನೆಗೆ ಬೇಕಾದ ಸಂಗ್ರಹವನ್ನ ಮಾಡದಂತ ಮೋಕ್ಷದ ಅಪೇಕ್ಷೆ ಉಳ್ಳ ಅಧಿಕಾರಿ ನಂತರದಲ್ಲಿ ಏನನ್ನ ಮಾಡಬೇಕು ಅನ್ನುವುದನ್ನ ಇಲ್ಲಿ ಬಹು ಸುಂದರವಾಗಿ ಮಹಾತ್ಮರು ಉಪದೇಶವನ್ನ ಮಾಡುತ್ತಿದ್ದಾರೆ. ಶ್ರೋತ್ರಿಯೋ ಅರುಜಿನೋ ಅಕಾಮಹತೋ ಯೋ ಬ್ರಹ್ಮವಿತ್ತಂ ಬ್ರಹ್ಮಣೋ ಪರತ ಶಾಂತೋ ನಿರಿಂಧನ ಯವಾನಲ ಅಏತುಕೋ ದಯಾ ಸಿಂಧುರ್ ಬಂಧುರ್ ನ ಮಾತಂ ಸತಾಮಂತ ಅನಮಾತಂ ಸತಾಮಂತ ಅರ್ಥ. ಅಂದರೆ ಯಾವನು ಅಂದರೆ ಯಾರು ಶ್ರೋತ್ರಿಯನು ಪಾಪರಹಿತನು ಮತ್ತು ಕಾಮವಿಲ್ಲದವನು. ಶ್ರೋತ್ರಿಯನು ಅಂದ್ರೆ ಬ್ರಹ್ಮನಿಷ್ಠತ್ವ ಒಂದೇ ಅಲ್ಲದೆ ಆತನಲ್ಲಿ ಶ್ರೋತೃಗಳಿಗೆ ಸಂಶಯ ರಹಿತವಾದಂತ ತತ್ವದ ಉಪದೇಶವನ್ನ ಮಾಡುವಂತ ಸಮರ್ಥನಾಗಿರಬೇಕು. ಅಷ್ಟೇ ಸಾಲದು, ಆತ ಪುಣ್ಯಾತ್ಮನಾಗಿರಬೇಕು. ಪಾಪ ರಹಿತನು ಅಂದ್ರೆ ಪುಣ್ಯಾತ್ಮನಾಗಿರಬೇಕು. ಕಾಮವಿಲ್ಲದವನಾಗಿರಬೇಕು. ಕಾಮ ಅಂದ್ರೆ ಇಲ್ಲಿ ಆತನಿಗೆ ಬಯಕೆಗಳು ಇರಬಾರದು ಅಂತ. ಯಾವ ಬಯಕೆ ಅಂದ್ರೆ ಯಾವ ಶ್ರೋತೃಗಳಿಗೆ ಉಪದೇಶವನ್ನ ಮಾಡುವುದು ಅದು ಕರುಣಾ ದೃಷ್ಟಿಯಿಂದ ವಿನಃ ಹಣದ ದೃಷ್ಟಿ ಆತನಲ್ಲಿ ಇರಬಾರದು. ಮತ್ತು ಬ್ರಹ್ಮವಿದರಲ್ಲಿ ಶ್ರೇಷ್ಠನೂ ಬ್ರಹ್ಮದಲ್ಲಿ ನೆಲೆಸಿರುವನೂ ಆಗಿರಬೇಕು. ಬ್ರಹ್ಮಜ್ಞಾನದಲ್ಲಿ ದೃಢ ಅಪರೋಕ್ಷ ಜ್ಞಾನವನ್ನ ಪಡೆದಂತ ಬ್ರಹ್ಮನಿಷ್ಠನೂ ಆಗಿರಬೇಕು.
ಸದಾ ಕಾಲ ತಾನು ಬ್ರಹ್ಮದ ನೆಲೆಯಲ್ಲೇ ನೆಲೆಸಿರಬೇಕು. ಹ್ಮ್ ಈ ರೀತಿ ಶ್ರೇಷ್ಠನಾದಂತ ಹ್ಮ್ ಮತ್ತು ಹ್ಮ್ ಕಟ್ಟಿಗೆನೆಲ್ಲ ಸುಟ್ಟಿರುವ ಬೆಂಕಿಯಂತೆ ಹ್ಮ್ ಆತನು ಶಾಂತನೂ ಆಗಿರಬೇಕು. ಹ್ಮ್ ಅಂದರೆ ಅಹಂಕಾರದಿಂದ ಕೂಡಿರಬಾರದು. ಹ್ಮ್ ಅಹಂಕಾರ ಅನ್ನುವಂಥದ್ದು ಹ್ಮ್ ಬಹಳ ಬಹಳ ವ್ಯಕ್ತಿಗಳನ್ನ, ಹ್ಮ್ ಬಹಳ ಬಹಳ ಬ್ರಹ್ಮಜ್ಞಾನಿಗಳನ್ನ ಹ್ಮ್ ಮತ್ತೆ ಭವದಲ್ಲಿ ನೆಲ ಕಚ್ಚುವಂತೆ ಮಾಡದೆ ಈ ಅಹಂಕಾರ. ಹ್ಮ್ ಆದರೂ ಕೂಡ ಹ್ಮ್ ಆತನ ಬ್ರಹ್ಮಜ್ಞಾನ ಹೇಗಿರಬೇಕಂದ್ರೆ, ಹ್ಮ್ ಬೆಂಕಿ ಯಾವಾಗ ಕಟ್ಟಿಗೆಯನ್ನ ಸುಟ್ಟು ಹ್ಮ್ ನಂತರ ಕಟ್ಟಿಗೆಯನ್ನ ನಾಶ ಮಾಡಿ ಹ್ಮ್ ಆ ಬೆಂಕಿ ಕೂಡ ನಾಶವಾಗಿ ಹ್ಮ್ ಅಲ್ಲಿ ಕಟ್ಟಿಗೆಯೂ ಇಲ್ಲ, ಬೆಂಕಿಯೂ ಇಲ್ಲ, ಶಾಂತವಾಗಿರೋದು. ಹ್ಮ್ ಆ ಪ್ರಕಾರ ಹ್ಮ್ ಯಾವ ಪ್ರತಿಫಲವನ್ನು ಬಯಸದೆ ಹ್ಮ್ ನಾನು ಇಷ್ಟೆಲ್ಲ ಪ್ರಯತ್ನವನ್ನ ಕಷ್ಟವನ್ನ ಪಡುತ್ತಿದ್ದೇನೆ, ಹ್ಮ್ ನಾನು ಇಷ್ಟೆಲ್ಲ ಜ್ಞಾನವನ್ನು ಕೂಡ ಧಾರೆ ಎರೆಯುತ್ತಿದ್ದೇನೆ ಹ್ಮ್ ಅನ್ನುವ ಭಾವದಿಂದ ಹ್ಮ್ ಅದರ ಪ್ರತಿಫಲವಾಗಿ ಹ್ಮ್ ಏನನ್ನು ಕೂಡ ಬಯಸಬಾರದು. ಹ್ಮ್ ಅವರು ಕೊಡ್ತಾರೋ ಬಿಡ್ತಾರೋ, ಹ್ಮ್ ಎಷ್ಟು ಕೊಡಬಹುದು ಹ್ಮ್ ಅನ್ನುವಂತ ಯಾವುದೇ ಲೆಕ್ಕಾಚಾರದ ಬಯಕೆಗಳು ಇರಬಾರದು. ಹ್ಮ್ ಅವರಾಗಿ ಕೊಟ್ಟರೆ ಹ್ಮ್ ಅವರು ರಾಜ್ಯವನ್ನು ಕೂಡ ತೆಗೆದುಕೊಳ್ಳಬಹುದು. ಹ್ಮ್ ಅವರಾಗಿ ಕೊಟ್ರೆ ಹ್ಮ್ ಆ ರಾಜ್ಯವನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ ಮಹಾತ್ಮರು ಅಂದ್ರ, ಹ್ಮ್ ಆ ರಾಜ್ಯದ ಜನಕ ಮಹಾರಾಜನಂತೆ, ಹ್ಮ್ ಜನಕ ಮಹಾರಾಜನಂತೆ ಹ್ಮ್ ತಾವು ಆಳಬಹುದು ಹ್ಮ್ ಅಥವಾ ಅವರಿಗೆ ದಾರಿಯನ್ನು ಎರೆಯಬಹುದು. ಹ್ಮ್ ಕೊಟ್ಟಂತ ಏನೇ ಪ್ರತಿಫಲವಿದ್ದರೂ ಕೂಡ ಹ್ಮ್ ಅದರಲ್ಲಿ 1 ರೂಪಾಯಿ ಕೂಡ, ಹ್ಮ್ 1,000 ರೂಪಾಯಿ ಆದರೂ ಕೂಡ ಹ್ಮ್ ಪ್ರಪಂಚಕ್ಕೆ ಅದು ಸಲ್ಲಬಾರದು. ಹ್ಮ್ ಅದು ತೆಗೆದುಕೊಂಡು ಪುಣ್ಯ ಕಾರ್ಯಗಳನ್ನೇ ಹ್ಮ್ ಅವರ ಕಣ್ಣೆದುರಿಗೆ ಹ್ಮ್ ಅದನ್ನ ಮಾಡಿ ಮುಗಿಸಬೇಕು ವಿನಃ, ಹ್ಮ್ ಕಾರಣ ಏನಂದ್ರೆ ಕೊಟ್ಟರೆ. ಹ್ಮ್ ಕೊಡದಿದ್ರೆ ಏನು ಬೇಕಾಗಿಲ್ಲ. ಹ್ಮ್ ಈ ರೀತಿಯಾಗಿ ಪ್ರತಿಫಲವನ್ನ ಬಯಸದೆ ಹ್ಮ್ ನಮ್ಮ ಬಸವಾನಂದರು ಹ್ಮ್ ಹೇಗೆ ಹೇಳಬೇಕು ಅಂದ್ರ, ಹ್ಮ್ ಬಯಕೆ ಇರಬಾರದು ಹ್ಮ್ ಅಂದ್ರೆ ಪರ್ಜನ್ ವರ್ಜಂತಿ ಅಂತ ಅರ್ಥ. ಹ್ಮ್ ಈಗ ಮಳೆ ಅನ್ನುವಂಥದ್ದು ಮಳೆಗಾಲದಲ್ಲಿ ಸಾಕಷ್ಟು ಬರುತ್ತದೆ. ಹ್ಮ್ ಅಷ್ಟು ಮಳೆ ಸುರಿಸಿದರೂ ಕೂಡ ಹ್ಮ್ ಆ ಮಳೆಯಿಂದ ಅನಂತ ರೀತಿ ಬೆಳೆ ಬೆಳೆದರೂ ಕೂಡ ಹ್ಮ್ ಯಾವ ರೈತನನ್ನು ಕೂಡ ಆ ಮಳೆ ಹ್ಮ್ ನನ್ನ ನೀರಿನಿಂದ ನಿನ್ನ ಬೆಳೆಯನ್ನು ಬೆಳೆದಿದ್ದಿ, ಹ್ಮ್ ಅದಕ್ಕಾಗಿ ನನಗೆ ಏನಾದರೂ ಸ್ವಲ್ಪ ಕೊಡು ಅಂತ ಎಂದೂ ಕೇಳಿಲ್ಲ. ಹ್ಮ್ ತಾನು ಮಳೆ ಬರೋದು ಬಿಟ್ಟಿಲ್ಲ, ಹ್ಮ್ ಅದರ ಪ್ರತಿಫಲ ಎಂದು ಕೇಳಿಲ್ಲ. ಹ್ಮ್ ಇದೇ ರೀತಿ ಸೂರ್ಯದೇವ ತನ್ನ ಪ್ರಕಾಶ ಕೊಡುವುದು ಬಿಟ್ಟಿಲ್ಲ, ಹ್ಮ್
ಯಾರಿಗೂ ಪ್ರತಿಫಲವನ್ನು ಕೇಳಿಲ್ಲ. ಹ್ಮ್ ಇದೇ ರೀತಿ ವಾಯು ತಾನು ಬೀಸುವುದನ್ನು ಬಿಟ್ಟಿಲ್ಲ, ಹ್ಮ್ ಯಾರಿಗೂ ಒಂದು ಪೈಸೆ ಕಾಸನ್ನು ಕೂಡ ಇದುವರೆಗೆ ಕೇಳಿಲ್ಲ. ಹ್ಮ್ ಹೌದಿಲ್ಲಮ್ಮ? ಹೌದು. ಇಂಥ ಪಂಚ ಮಹಾಭೂತಗಳೇ ಹ್ಮ್ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹ್ಮ್ ತಮ್ಮ ಕಾರ್ಯವನ್ನ ಮಾಡುತ್ತವೆ ಅಂದಾಗ ಹ್ಮ್ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಶಾಂತನು, ಹ್ಮ್ ಕಾಮರಹಿತನು, ಹ್ಮ್ ಪಾಪರಹಿತನು ಹ್ಮ್ ಶ್ರೋತೃಗಳಿಗೆ ಹ್ಮ್ ಆತ್ಮ ಬೋಧನೆಯನ್ನ ಹ್ಮ್ ಧಾರಾಳವಾಗಿ ಹ್ಮ್ ಆತ ಧಾರೆ ಎರೆಯಬೇಕು. ಹ್ಮ್ ಯಾರಿಗೆ ಅಂದರೆ ಹ್ಮ್ ಅಧಿಕಾರಿಗೆ ಅಂತ ಅರ್ಥ. ಹ್ಮ್ ಮತ್ತು ಆತನಲ್ಲಿ ದಯಾ ಸಿಂಧುವಾಗಿರುವನು. ಹ್ಮ್ ಆತನಲ್ಲಿ ದಯ ಅಂದ್ರೆ ಕೃಪೆ ಅಂದ್ರೆ ಕರುಣೆ ಅಂದ್ರೆ ಒಂದೇ. ಹ್ಮ್ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಬಸವಣ್ಣವರು ಕೂಡ ಹೇಳ್ಯಾರ. ಹ್ಮ್ ದಯೆ ಬೇಕು ಅಂತ. ಹ್ಮ್ ಅಂದ್ರೆ ಇವನು ಉದ್ಧಾರ ಆಗಲಿ, ಕೃತಾರ್ಥನಾಗಲಿ ಹ್ಮ್ ಆಗಿರಬೇಕು. ಹ್ಮ್ ಕಾರಣ ಉದಾಹರಣೆ, ಹ್ಮ್ ಒಳ್ಳೆ ಒಂದು ಆಕಳನ್ನ ಅಥವಾ ಎಮ್ಮೆಯನ್ನ ನಾವು ಖರೀದಿ ಮಾಡಿ ತಂದೀವಿ. ಹ್ಮ್ ಅದು ಒಂದು ದಿನಕ್ಕ 10 ಲೀಟರಿನಷ್ಟು ಹಾಲನ್ನು ಕೂಡ ಕೊಡಬಹುದು. ಹ್ಮ್ ಆದರೆ ಹ್ಮ್ ಅದು ಸುಲಭವಾಗಿ ಹಾಲು ಕೊಡದೇ ಇದ್ದರೆ, ಹ್ಮ್ ಅರ್ಥಾತ್ ಹಾಲನ್ನ ಕರೆಯುವಾಗ ಹ್ಮ್ ಕಾಲಿನಿಂದ ಒದಿತಾ ಇದ್ರೆ, ಹ್ಮ್ ಹ್ಮ್ ಅದರ ಒಳಗಿನ ಹಾಲನ್ನ ನಾವು ಕರೆಯಲಿಕ್ಕೆ ಅಥವಾ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಹಾಲಿಲ್ಲೇನು, ಹಾಲು ಬೇಕಾದಷ್ಟು. ಹ್ಮ್ ಆದ್ರೆ ಅದ ಹಾಲನ್ನ ಹಿಂಡಬೇಕಾಗಿದ್ರೆ ಕಾಲಿನಿಂದ ಒದಿತದ, ಹ್ಮ್ ಅದು ಏನಮ್ಮ ವ್ಯರ್ಥ ಅಂತ. ಹ್ಮ್ ಅದೇ ರೀತಿಯಾಗಿ ಮಹಾತ್ಮರಲ್ಲಿ ಬೇಕಾದಷ್ಟು ಹ್ಮ್ ಜ್ಞಾನ ಅನ್ನುವಂಥದ್ದು ಇರಬಹುದು. ಹ್ಮ್ ಹಲೋ 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 ಹಲೋ